ಎಲ್ಲರಿಗೂ ನಮಸ್ಕಾರ. ಜಸ್ವಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಸಿಹಿ ಕುಂಬಳಕಾಯಿ ಯೂಸ್ ಮಾಡಿಕೊಂಡು ಪಲ್ಯ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಪಲ್ಯ ಚಪಾತಿಗೆ, ದೋಸೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದು ಹೇಗೆ ಮಾಡೋದು ಅಂತ ನಾವೀಗ ಕಲ್ತ್ಕೊಳ್ಳೋಣ. ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲದಾಗಿ ಸಿಹಿ ಕುಂಬಳಕಾಯಿ ತಗೊಂಡಿದ್ದೀನಿ. ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋದು. 1 ಬೌಲ್ ಆಗುವಷ್ಟು ಸಿಹಿ ಕುಂಬಳಕಾಯಿನ ತಗೊಂಡಿದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ನಾವು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ತಿರೋದ್ರಿಂದ ಜಾಸ್ತಿ ಖಾರದ ಪುಡಿ ಬೇಕಾಗೋದಿಲ್ಲ. ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಬೇಕಂದ್ರೆ ಹಾಕೋಬಹುದು. ಬೆಲ್ಲ ಕೂಡ ಆಪ್ಷನಲ್ಲು. ಸಿಹಿ ಕುಂಬಳಕಾಯಿ ಸ್ವೀಟ್ ಆಗಿದೆ ಅಂತಂದ್ರೆ ಬೆಲ್ಲ ಬೇಕಾಗಲ್ಲ. ಸ್ವಲ್ಪ ಸಿಹಿ ಕಡಿಮೆ ಇದೆ ಅಂತಂದ್ರೆ ನಾವು ಬೆಲ್ಲ ಯೂಸ್ ಮಾಡ್ಕೋತೀವಿ. ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ, 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನು ಸಾಸಿವೆ, ಇಂಗು, 1 ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. 20 ರಿಂದ 25 ಎಲೆ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. 3 ಮೆಣಸಿನಕಾಯಿನ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಯ ಒಗ್ಗರಣೆಗೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗಬೇಕು. ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಉರಿ ಯಾವಾಗ್ಲೂ, ಯಾಕಂದ್ರೆ ಸೀದೋಗ್ಬಿಡುತ್ತೆ ಅಂತ. ತುಂಬಾ ಹೈ ಫ್ಲೇಮ್ ಮಾಡ್ಕೋಬೇಡಿ. ನಾನು ರಿಫೈಂಡ್ ಆಯಿಲ್ನೇ ತಗೊಂಡಿದ್ದೀನಿ ಇವತ್ತು. ಎಣ್ಣೆ ಬಿಸಿ ಆದ್ಮೇಲೆ ನಾವು ಸಾಸಿವೆ ಹಾಕೋಣ. ಎಲ್ಲರೂ ಜಸ್ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ನಿಮ್ಮ ಅನಿಸಿಕೆ ಇದ್ರೆ ಕಮೆಂಟ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡಿ. ಅಪ್ಕಮಿಂಗ್ ವಿಡಿಯೋಸ್ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಈಗ ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಜೀರಿಗೆ ಹಾಕೋತಾ ಇದ್ದೀನಿ. 3 ಮೆಣಸಿನಕಾಯಿ ತಗೊಂಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಾನು ಇವಾಗ ಇಂದಿನ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊ. ಕರ್ಬೇವಿನ ಸೊಪ್ಪು ಹಾಕೋಣ. ಒಂದು 40 ಸೆಕೆಂಡ್ ಎಲ್ಲಾನು ಫ್ರೈ ಆಗಿದೆ. ನಾನು ಇವಾಗ ಕುಂಬಳಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುಂಬಳಕಾಯಿನ ನೀಟಾಗಿ ತೊಳೆದು ಹೆಚ್ಚಿಟ್ಕೋಬೇಕು. ತುಂಬಾ ಧೂಳಿರುತ್ತೆ ಕುಂಬಳಕಾಯಲ್ಲೂ ಕೂಡ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಣ. ಮಿಕ್ಸ್ ಮಾಡಿದ್ಮೇಲೆ ಹಾಗೇನೆ ಇದನ್ನ ಬೇಯೋದಕ್ಕೆ ಬಿಡಬೇಕು. ಫ್ಲೇಮ್ ಮೀಡಿಯಮ್ ಅಲ್ಲೇ ಇಟ್ಕೊಂಡಿದ್ದೀನಿ. ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿ ಬಿಟ್ಬಿಡಿ. ಕವರ್ ಮಾಡೋದು ಬೇಡ. ನೀರು ಹಾಕಿದಾಗ ನಾವು ಕವರ್ ಮಾಡೋಣ. ಇವಾಗ ಒಂದು 30 ಸೆಕೆಂಡ್ಗೆ 40 ಸೆಕೆಂಡ್ಗೆ ಇದನ್ನ ತಿರುಗಿ ಹಾಕ್ತಾ ಇರಬೇಕು. ಇಲ್ಲಾಂದ್ರೆ ಒಂದೇ ಕಡೆ ಸೀದೋಗ್ಬಿಡುತ್ತೆ. ಮುಚ್ಚಬೇಕಾದ್ರೆ ಸ್ವಲ್ಪ ಬೇಗ ಬೇಯಲಿ ಅಂತ ನಾನು ಇಲ್ಲಿ ಸ್ವಲ್ಪ ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನ್ ಅಷ್ಟು ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಆವಾಗವಾಗ ಕೈ ಆಡ್ತಾನೆ ಇರಿ, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಕುಂಬಳಕಾಯಿ ತಗೋಬೇಕಾದ್ರೆ ನೋಡ್ಕೊಳ್ಳಿ. ತುಂಬಾ ಕೊಬ್ಬಾಗಿದೆ ಅಂತಂದ್ರೆ ನಾವು ಜಾಸ್ತಿ ನೀರು ಹಾಕೋದೇ ನೆಸೆಸಿಟಿ ಇರೋದಿಲ್ಲ. ತುಂಬಾ ಡ್ರೈ ಆಗಿದೆ ಅಥವಾ ಸಿಪ್ಪೆ ಈ ತರ ಗ್ರೀನಿಶ್ ಇಲ್ಲದೆ ರೆಡ್ಡಿಶ್ ಆಗಿದೆ ಅಂತಂದ್ರೆ ಅದರಲ್ಲಿ ನೀರಿನಂಶ ತುಂಬಾ ಕಡಿಮೆ ಇರುತ್ತೆ. ಆವಾಗ ಸ್ವಲ್ಪ ನಾವು ನೀರು ಹಾಕೊಂಡು ಬೇಯಿಸ್ಬೇಕಾಗುತ್ತೆ. ಈ ಹಸಿರು ಕುಂಬಳಕಾಯಿನೇ ತಗೊಂಡಿದ್ವಿ. ಹಸಿರಿಗಿರೋ ತಪ್ಪು ಹಸಿರಿಗೆ ಇದೆ ಅಂತಂದ್ರೆ ಇನ್ನ ಬಲ್ತಿರಲ್ಲ, ತುಂಬಾ ಬಲ್ತಿರೋದಿಲ್ಲ. ಸೊ ನೀರಿನಂಶ ತುಂಬಾ ಜಾಸ್ತಿ ಇರುತ್ತೆ. ನೀವು ನೋಡ್ಬೋದು, 2 ಕಲರ್ ಕಾಣಿಸ್ತಾ ಇದೆ. ಹಂಗಂದ್ರೆ ಬೇಯಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ನೋಡಿ, 3 ನಿಮಿಷ ಆದ್ಮೇಲೆ ಈ ತರ ಅರ್ಧಂಬರ್ಧ ಬೆಂದಿರೋ ತರ ಆಗಿದೆ. ನಿಮ್ಗೆ ಬೇಯಿಸ್ಬೇಕಾದ್ರೇನೆ ಗೊತ್ತಾಗುತ್ತೆ. 2 ಅಥವಾ 3 ಕಲರ್ ಕಾಣಿಸ್ತಿರುತ್ತೆ. ಸ್ವಲ್ಪ ಯೆಲ್ಲೋಯಿಶ್ ಆದಂಗೆ, ಆರೆಂಜಿಶ್ ಬಂದಂಗೆ. ಆರೆಂಜ್ ಕಲರ್ ಇದೆ ಅಂತಂದ್ರೆ ಅದು ಬೇಯ್ತಾ ಇದೆ ಅಂತ ಅರ್ಥ. ಸೊ 3 ನಿಮಿಷ ತನಕನೂ ನಾನು ಮೀಡಿಯಮ್ಗಿಂತನೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಕೈ ಆಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನಾನು ಇವಾಗ ಸ್ವಲ್ಪ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು. ನಿಮಗೆ ಕುಂಬಳಕಾಯಿ ಬೇಯೋದಕ್ಕೆ ಅಷ್ಟಕ್ಕೆ ಮಾತ್ರ ನೀರು ಹಾಕಬೇಕು. ಮತ್ತೆ ನಾವು ಖಾರದ ಪುಡಿ ಹಾಕ್ತೀವಲ್ವಾ, ಅದು ಹೊಂದ್ಕೊಳ್ಳೋ ಅಷ್ಟಕ್ಕೆ ಮಾತ್ರ ನೀರು ಹಾಕಬೇಕು. ತುಂಬಾ ನೀರು ಮಾಡ್ಕೋಬೇಡಿ, ಅದು ಗೊಜ್ಜಾಗ್ಬಿಡುತ್ತೆ. ನಾವು ಮಾಡ್ತಾ ಇರೋದು ಪಲ್ಯ ಆಗಿರೋದ್ರಿಂದ ನೀರೆಲ್ಲನೂ ಹೊರಟೋಗ್ಬೇಕು, ಹಾವಿಯಾಗಿ ಹೊರಟೋಗ್ಬೇಕು ಕಂಪ್ಲೀಟ್ ಪಲ್ಯ ಮುಗಿಯೋ ತನಕ. ಸೊ ನೋಡ್ಕೊಂಡು ನೀರು ಹಾಕೊಳ್ಳಿ, ತುಂಬಾ ಜಾಸ್ತಿ. ಸೊ ಇದಾದ್ಮೇಲೆ ಲಿಡ್ ಕವರ್ ಮಾಡಿ ನಾನು 1-2 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಮಧ್ಯೆ ಮಧ್ಯೆ ತೆಗೆದು ನೋಡ್ತಾ ಇರಬೇಕು. ಎರಡರಿಂದ 3 ನಿಮಿಷ ಆಗಿದೆ. ಈಗ ನಾನು ತೆಗಿತಾ ಇದ್ದೀನಿ. ನೋಡಿ, ನೀರಿನಂಶ ಎಲ್ಲ ತುಂಬಾ ಕಡಿಮೆ ಆಗಿದೆ. ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಮಿಕ್ಸ್ ಮಾಡಲಿಲ್ಲ ಅಂದ್ರೆ ಒಂದು ಕಡೆ ಕಾಯಿ ಮಾತ್ರ ಬೆಂದಿರುತ್ತೆ, ಇನ್ನೊಂದು ಕಡೆ ಕಾಯಿ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಪದೇ ತೆಗೆದು ಮಿಕ್ಸ್ ಮಾಡ್ತಾ ಇರಿ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು
ಈಸಿಯಾಗಿ ಕಟ್ ಆಗ್ತಿದೆ, ಸೌಂಡ್ ಬರುತ್ತೆ ಕಟ್ ಆಗಿರೋದು. ಸೊ ಹಿಂಗಾಗಿದೆ ಅಂತಂದರೆ ಅದು ಬೆಂದಿದೆ ಅಂತ ಅರ್ಥ. ಮತ್ತೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಖಾರದ ಪುಡಿ ಹಾಕ್ತಾ ಇದೀವಲ್ವ ಅದು ಹೊಂದ್ಕೋಬೇಕು ಅಂತ. ಮತ್ತೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಇವಾಗ ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಈ ತರ ಚಿಕ್ಕ ಸ್ಪೂನಲ್ಲಿ ಒಂದೇ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳೋಣ ಕಲರ್ ಹೇಗೆ ಬರುತ್ತೆ ಅಂತ. ನೋಡಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಉಪ್ಪು ಹಾಕಿ ಅದು ಮಿಕ್ಸ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಈ ಟೈಮಲ್ಲಿ ನೀವು ಬೇಕಾದ್ರೆ ಕುಂಬಳಕಾಯಿನ ಟೇಸ್ಟ್ ಮಾಡಿ ನೋಡಿ. ಕುಂಬಳಕಾಯಿ ಸಿಹಿ ಕಡಿಮೆ ಇದೆ ಅಂತಂದ್ರೆ ಒಂದು ಸ್ವಲ್ಪ ಬೆಲ್ಲನೂ ಕೂಡ ನಾವು ಇವಾಗಲೇ ಸೇರಿಸ್ಕೋಬಹುದು. ನಾನು ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಒಗ್ಗರಣೆಗೂ ಕೂಡ ನಾವು ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಸೊ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಆಗಿದೆ. ಕುಂಬಳಕಾಯಿ ಸ್ವೀಟ್ ಇಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಯೂಸ್ ಮಾಡೋ ಕುಂಬಳಕಾಯಿ ಸ್ವೀಟ್ ಆಗಿದ್ರೆ ಅದಕ್ಕೆ ಬೆಲ್ಲ ರಿಕ್ವೈರ್ಡ್ ಇರೋದಿಲ್ಲ. ನಾನಿಲ್ಲಿ ಹೆಚ್ಚು ಕಡಿಮೆ 1.5 ಸ್ಪೂನ್ ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡಬೇಕು. 1-2 ನಿಮಿಷ ಕುದಿದ್ರೆ ಸಾಕು. ಈಗ 2 ನಿಮಿಷ ಕುದ್ದಿದೆ. ಇವಾಗ ನಾವು ಲಾಸ್ಟ್ ಅಲ್ಲಿ ಫೈನಲ್ ಟಚ್ ಅಪ್ ಅನ್ನ ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ಬೇಡ. 1-2 ನಿಮಿಷ ಮುಚ್ಚಿಟ್ರೆ ನೀಟಾಗಿ ಎಲ್ಲ ಸೆಟ್ ಆಗುತ್ತೆ. ಅದಾದ್ಮೇಲೆ ನಾವು ಇದನ್ನ ಸರ್ವ್ ಮಾಡ್ಬೋದು. ಸೊ ಈಗ ಕುಂಬಳಕಾಯಿ ಪಲ್ಯ ಚಪಾತಿ ಜೊತೆಗೆ ಸವಿಯೋದಕ್ಕೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಒಂದ್ಸಲ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ.